ರೇಣುಕಸ್ವಾಮಿ ಕೊಲೆಯ ಸೂತ್ರಧಾರಿ ಅಂತ ಕರೆಸಿಕೊಳ್ಳೋ ಮತ್ತು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ಲಿಕ್ಕಿದ್ದಾರೆ. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ಆಚೆ ಬರ್ತಾ ಇರೋದು. ಕುಟುಂಬದವರು ಕೂಡ ಪವಿತ್ರ ಗೌಡನ ಬರಮಾಡಿಕೊಳ್ಳೋದಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ. ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎಂದು ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್. ಪವಿತ್ರ ಗೌಡಗಾಗಿ ಕಾತರದಲ್ಲಿರುವ ಕುಟುಂಬ ಶುಕ್ರವಾರವೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರೂ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜೈಲಿಂದ ಹೊರಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಮಗಳನ್ನ ಕಾಣಲು ಕುಟುಂಬಸ್ಥರು ಕಾತರದಲ್ಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಬೇಲ್ ಪಡೆಯಲು ಏನೇ ಕಸರತ್ತು ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಪ್ರಬಲ ವಾದ ಮಂಡಿಸಿದ ಬಳಿಕ ಕೊನೆಗೂ ಪವಿತ್ರಾಗೆ ಜಾಮೀನು ಸಿಕ್ಕಿದೆ. ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಅಲ್ಲಿಂದ ತೆರಳಿದ್ದಾರೆ. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಪವಿತ್ರ ಗೌಡ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನ ಕೋರ್ಟ್ ಮುಂದಿಟ್ಟಿದ್ರು. ಅಲ್ಲದೆ ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಪರಪ್ಪನ ಅಗ್ರಹಾರ ಸೇರಿ 6 ತಿಂಗಳ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆಯ ಸೂತ್ರಧಾರಿ ಅಂತ ಕರೆಸಿಕೊಳ್ಳೋ ಮತ್ತು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ಲಿಕ್ಕಿದ್ದಾರೆ. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ಆಚೆ ಬರ್ತಾ ಇರೋದು. ಕುಟುಂಬದವರು ಕೂಡ ಪವಿತ್ರ ಗೌಡನ ಬರಮಾಡಿಕೊಳ್ಳೋದಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ. ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎಂದು ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್. ಪವಿತ್ರ ಗೌಡಗಾಗಿ ಕಾತರದಲ್ಲಿರುವ ಕುಟುಂಬ ಶುಕ್ರವಾರವೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರೂ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜೈಲಿಂದ ಹೊರಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಮಗಳನ್ನ ಕಾಣಲು ಕುಟುಂಬಸ್ಥರು ಕಾತರದಲ್ಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಬೇಲ್ ಪಡೆಯಲು ಏನೇ ಕಸರತ್ತು ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಪ್ರಬಲ ವಾದ ಮಂಡಿಸಿದ ಬಳಿಕ ಕೊನೆಗೂ ಪವಿತ್ರಾಗೆ ಜಾಮೀನು ಸಿಕ್ಕಿದೆ. ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಅಲ್ಲಿಂದ ತೆರಳಿದ್ದಾರೆ. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಪವಿತ್ರ ಗೌಡ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನ ಕೋರ್ಟ್ ಮುಂದಿಟ್ಟಿದ್ರು. ಅಲ್ಲದೆ ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಪರಪ್ಪನ ಅಗ್ರಹಾರ ಸೇರಿ 6 ತಿಂಗಳ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆಯ ಸೂತ್ರಧಾರಿ ಅಂತ ಕರೆಸಿಕೊಳ್ಳೋ ಮತ್ತು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ಲಿಕ್ಕಿದ್ದಾರೆ. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ಆಚೆ ಬರ್ತಾ ಇರೋದು. ಕುಟುಂಬದವರು ಕೂಡ ಪವಿತ್ರ ಗೌಡನ ಬರಮಾಡಿಕೊಳ್ಳೋದಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ. ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎಂದು ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್. ಪವಿತ್ರ ಗೌಡಗಾಗಿ ಕಾತರದಲ್ಲಿರುವ ಕುಟುಂಬ ಶುಕ್ರವಾರವೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರೂ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜೈಲಿಂದ ಹೊರಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಮಗಳನ್ನ ಕಾಣಲು ಕುಟುಂಬಸ್ಥರು ಕಾತರದಲ್ಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ.
ಬೇಲ್ ಪಡೆಯಲು ಏನೇ ಕಸರತ್ತು ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಪ್ರಬಲ ವಾದ ಮಂಡಿಸಿದ ಬಳಿಕ ಕೊನೆಗೂ ಪವಿತ್ರಾಗೆ ಜಾಮೀನು ಸಿಕ್ಕಿದೆ. ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ದರ್ಶನ್ ಜೊತೆ ತೆರಳಿದ ಆಕೆ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಅಲ್ಲಿಂದ ತೆರಳಿದ್ದಾರೆ. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಪವಿತ್ರ ಗೌಡ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೋರ್ಟ್ ಮುಂದಿಟ್ಟಿದ್ರು. ಅಲ್ಲದೆ ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದರು. ಪರಪ್ಪನ ಅಗ್ರಹಾರ ಸೇರಿ 6 ತಿಂಗಳ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆಯ ಸೂತ್ರಧಾರಿ ಅಂತ ಕರೆಸಿಕೊಳ್ಳೋ ಮತ್ತು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ಲಿಕ್ಕಿದ್ದಾರೆ. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ಆಚೆ ಬರ್ತಾ ಇರೋದು. ಕುಟುಂಬದವರು ಕೂಡ ಪವಿತ್ರ ಗೌಡನ ಬರಮಾಡಿಕೊಳ್ಳೋದಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ. ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎಂದು ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್. ಪವಿತ್ರ ಗೌಡಗಾಗಿ ಕಾತರದಲ್ಲಿರುವ ಕುಟುಂಬ ಶುಕ್ರವಾರವೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರೂ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜೈಲಿಂದ ಹೊರಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಮಗಳನ್ನ ಕಾಣಲು ಕುಟುಂಬಸ್ಥರು ಕಾತರದಲ್ಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಬೇಲ್ ಪಡೆಯಲು ಏನೇ ಕಸರತ್ತು ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ಪ್ರಬಲ ವಾದ ಮಂಡಿಸಿದ ಬಳಿಕ ಕೊನೆಗೂ ಪವಿತ್ರಾಗೆ ಜಾಮೀನು ಸಿಕ್ಕಿದೆ. ರೇಣುಕಾಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ದರ್ಶನ್ ಜೊತೆ ತೆರಳಿದ ಆಕೆ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದು ಅಲ್ಲಿಂದ ತೆರಳಿದ್ದಾರೆ. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಪವಿತ್ರ ಗೌಡ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೋರ್ಟ್ ಮುಂದಿಟ್ಟಿದ್ರು. ಅಲ್ಲದೆ ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದರು. ಪರಪ್ಪನ ಅಗ್ರಹಾರ ಸೇರಿ 6 ತಿಂಗಳ ಬಳಿಕ ಪವಿತ್ರ ಗೌಡ ಹೊರಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಸ್ವಾಮಿ ಕೊಲೆಯ ಸೂತ್ರಧಾರಿ ಅಂತ ಕರೆಸಿಕೊಳ್ಳೋ ಮತ್ತು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇವತ್ತು ಬಹುತೇಕ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗ್ಲಿಕ್ಕಿದ್ದಾರೆ. ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ಆಚೆ ಬರ್ತಾ ಇರೋದು. ಕುಟುಂಬದವರು ಕೂಡ ಪವಿತ್ರ ಗೌಡನ ಬರಮಾಡಿಕೊಳ್ಳೋದಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ. ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎಂದು ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್. ಪವಿತ್ರ ಗೌಡಗಾಗಿ ಕಾತರದಲ್ಲಿರುವ ಕುಟುಂಬ ಶುಕ್ರವಾರವೇ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ರೂ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ಜೈಲಿಂದ ಹೊರಬರಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನು ಮಗಳನ್ನ ಕಾಣಲು ಕುಟುಂಬಸ್ಥರು ಕಾತರದಲ್ಲಿದ್ದಾರೆ.